92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ನಿಮ್ಮ ಸಿಹಿ ಕೈ ಗೀತಾ. ನಾವು ಇಡೀ ವಾರ ಮಾತಾಡ್ತಿದ್ದೀವಿ ಊರ್ವಶಿಯವರ ಬಗ್ಗೆ. ಊರ್ವಶಿಯವರು ಕನ್ನಡ ಚಿತ್ರರಂಗ, ತಮಿಳು ಚಿತ್ರರಂಗ, ಮಲಯಾಳಂ ಚಿತ್ರರಂಗ ಕಂಡಂತ ಅದ್ಭುತವಾದ ಕಲಾವಿದೆ. ನೋಡಿ, ಚಿತ್ರರಂಗದಲ್ಲಿ ಕೆಲವು ಪಾತ್ರಗಳು ಹೆಸರು ಕಲಾವಿದರಿಗೆ ಪದೇ ಪದೇ ಅಂಟ್ಕೊಳ್ಳೋದು ಉಂಟು. ಕೆಲವು ಸಲ ಅದು ಅವರು ಆಯ್ಕೆ ಆಗಿದ್ರೆ ತುಂಬಾ ಸಲ ಇದು ಆಕಸ್ಮಿಕ ಕೂಡ ಆಗಿರುತ್ತೆ. ಊರ್ವಶಿಯವರಿಗೆ ರೋಹಿಣಿ ಅನ್ನೋ ಹೆಸರು ಅವರು ಮಾಡಿದ ಬೇಕಾದಷ್ಟು ಪಾತ್ರಗಳಿಗೆ ಅದೇ ಹೆಸರು ಕೊಟ್ಟಿದ್ರು. ಈ ಜೀವನ ನಿನಗಾಗಿ ಈ ಸಿನಿಮಾದಲ್ಲಿ ಊರ್ವಶಿಯವರ ಹೆಸರು ರೋಹಿಣಿ ಅಂತ ಇತ್ತು. ಪ್ರೇಮಲೋಕ ಚಿತ್ರದಲ್ಲಿ ಕೂಡ ಅವರ ಹೆಸರು ರೋಹಿಣಿ ಅಂತಾನೆ ಇತ್ತು. ಪ್ರೇಮಲೋಕ ರವಿಚಂದ್ರನ್ ಅವ್ರಿಗಷ್ಟೇ ಅಲ್ಲ, ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಬ್ರೇಕ್ ನೀಡಿದಂತ ಚಿತ್ರ. ಆ ಚಿತ್ರ ಯಶಸ್ವಿಯಾಗೋದ್ರ ಜೊತೆಗೆ ಆಡಿಯೋ ಮಾರಾಟದಲ್ಲೂ ಕೂಡ ಒಂದು ದೊಡ್ಡ ದಾಖಲೆನೇ ಸ್ಥಾಪಿಸ್ತು. ಗ್ರೀಸ್ 2 ಅಂತ ಒಂದು ಹಾಲಿವುಡ್ ಸಿನಿಮಾ ಬಂತು. ಈ ಚಿತ್ರನ ಆಧರಿಸಿದ ಇದು ಅಂದರೆ ನಮ್ಮ ಪ್ರೇಮಲೋಕ ಚಿತ್ರ ರೊಮ್ಯಾಂಟಿಕ್ ಮತ್ತೆ ಮ್ಯೂಸಿಕಲಿ ಹಿಟ್ ಆದಂಥ ಅದ್ಭುತವಾದಂಥ ಚಿತ್ರ. ಈ ಚಿತ್ರಕ್ಕೂ ಊರ್ವಶಿಯವ್ರಿಗೂ ಏನು ಸಂಬಂಧ, ಇದನ್ನ ನಾವು ನಿಮಗೆ ತಿಳಿಸ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ರವಿಚಂದ್ರನ್ ಅವರಿಗೆ ಬ್ರೇಕ್ ಕೊಟ್ಟಂತ ಸಿನಿಮಾ ನಾನು ನನ್ನ ಹೆಂಡತಿ. ಈ ಸಿನಿಮಾದಲ್ಲಿ ಊರ್ವಶಿ ನಾಯಕಿ ಆಗೋದ್ರ ಬಗ್ಗೆ ಈಗಾಗಲೇ ಹಿಂದಿನ ಭಾಗದಲ್ಲಿ ನಾವು ಹೇಳಿದ್ವಿ ಒಂದು 2 ದಿವಸದ ಹಿಂದೆ. ಹೌದು, ಈ ಚಿತ್ರದ ಶೂಟಿಂಗ್ ನಡೆಯುವಂತ ಸಂದರ್ಭದಲ್ಲೇನೆ ಪ್ರೇಮಲೋಕ ಸಿದ್ಧತೆ ನಡೀತು. ನಾನು ನನ್ನ ಹೆಂಡತಿ ಈ ಸಿನಿಮಾದಲ್ಲಿ ಹಂಸಲೇಖ ಗೀತರಚನೆ ಅಷ್ಟೇ ಅಲ್ಲ, ಪ್ರೇಮಲೋಕ ಚಿತ್ರದಲ್ಲಿ ಅವರು ಸಂಗೀತ ಮತ್ತೆ ಗೀತರಚನೆ ಎರಡೂ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡಿದ್ರು. ಪ್ರೇಮಲೋಕ ಚಿತ್ರಕ್ಕೆ ಫ್ರೆಶ್ ಫೇಸ್ ಬೇಕು ಅಂತ ರವಿಚಂದ್ರನ್ ನಿರ್ಧರಿಸಿದ್ರು. ಊರ್ವಶಿ ಆ ಕುರಿತು ಯಾವ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಒಂದಿನ ಇದ್ದಕ್ಕಿದ್ದ ಹಾಗೆ ಊರ್ವಶಿ ಅವರಿಗೆ ರವಿಚಂದ್ರನ್ ಅವರು ಫೋನ್ ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಒಂದು ಕಾಮಿಕ್ ರೋಲ್ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ಅಲ್ಲಿವರೆಗೂ ಊರ್ವಶಿ ಕಾಮಿಕ್ ರೋಲ್ ಮಾಡೇ ಇರಲಿಲ್ಲ. ಆದರೆ ರವಿಚಂದ್ರನ್ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಮಾಡ್ತೀನಿ ಅಂತ ಒಪ್ಕೊಂಡ್ರು ಊರ್ವಶಿಯವರು. ನಾಯಿ ಪ್ರೇಮಿ ರೋಹಿಣಿ ಅನ್ನೋ ಒಂದು ಕಾಮಿಡಿ ರೋಲ್ನ ಆ ಚಿತ್ರದಲ್ಲಿ ಸೊಗಸಾಗಿ ಮಾಡಿದ್ರು ನಮ್ಮ ಊರ್ವಶಿಯವರು. ಮುಂದೆ ಎಷ್ಟೋ ಸಿನಿಮಾ ಅಂದರೆ ಎಷ್ಟೋ ವರ್ಷಗಳ ನಂತರ ಊರ್ವಶಿ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಸಿನಿಮಾಗಳ ಮೂಲಕನೇ ಹೆಸರು ಮಾಡಿದ್ರು. ಊರ್ವಶಿಯವರು ಶಂಕರ್ನಾಗೂ ಕೂಡ ನಾಯಕಿಯಾಗಿ ಅಭಿನಯಿಸಿದ್ರು. ಗೊತ್ತಾ ಆ ಸಿನಿಮಾ ಯಾವುದು? ಅದನ್ನ ಒಂದು ವಿರಾಮ ತಗೊಂಡು ಹೇಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕನ್ನಡ ಚಿತ್ರರಂಗದಲ್ಲಿ ಅಜರಾಮರವಾಗಿ ಉಳಿಯುವಂತಹ ಛಾಯಾಗ್ರಾಹಕರ ಹೆಸರಲ್ಲಿ ಕೆ ಜಾನಕಿರಾಮ್ ಬಹಳ ಮುಖ್ಯವಾದಂಥವ್ರು. ಅವರು ಛಾಯಾಗ್ರಹಣ ನೀಡಿದ ಸರ್ವಜ್ಞ ಮೂರ್ತಿ ಕ್ಲಾಸಿಕಲ್ ಸಿನಿಮಾ ಅಂತ ಹೆಸರು ಮಾಡಿದೆ. ಜಾನಕಿರಾಮ್ ಅವರು ನಿರ್ಮಿಸಿ ನಿರ್ದೇಶಿಸಿದ್ದಂಥ ಕಾಸಿದ್ರೆ ಕೈಲಾಸ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೊಸ ಇಮೇಜ್ ನೀಡಂತ ಚಿತ್ರ ಆಗಿತ್ತದು. ಜಾನಕಿರಾಮ್ ಅವರು ನಿರ್ಮಿಸಿ ನಿರ್ದೇಶಿಸಿ ಕತೆ, ಚಿತ್ರಕತೆ, ಸಂಭಾಷಣೆ ಅಷ್ಟೇ ಅಲ್ಲ, ಛಾಯಾಗ್ರಹಣವನ್ನು ಮಾಡಿದಂಥ ಚಿತ್ರ ಅಂತಿಮ ಘಟ್ಟ. ಈ ಚಿತ್ರದಲ್ಲಿ ನಾಯಕಿಯಾಗಿದ್ದವರು ಊರ್ವಶಿ ಅವರು, ಶಂಕರ್ನಾಗ್ ಅವರು ನಾಯಕರಾಗಿದ್ದರು. ನೋಡಿ, ಏನೋ ಒಂದು ಹೇಳಿದ್ರೆ ಡೈರೆಕ್ಟಾಗಿ ಅಂತಿಮ ಘಟ್ಟದಲ್ಲಿ ಊರ್ವಶಿ ಅವ್ರ ನಾಯಕಿಯಾಗಿದ್ರು ಅಂತ ಹೇಳ್ಬೋದಿತ್ತು. ಆದರೆ ನಮ್ಮ ಇದು ಪ್ರಯತ್ನ ಏನು ಗೊತ್ತಾ, ಇಲ್ಲಿ ಇನ್ನೊಬ್ರು ಅದ್ಭುತವಾದಂಥ ರೆಟ್ರೋ ಕಲಾವಿದರಿದ್ದಾರೆ, ಅಂದರೆ ಜಾನಕಿರಾಮ್ ಅವರು. ಅವ್ರ ಬಗ್ಗೆ ಒಂದಷ್ಟು ನಾವು ವಿಷಯ ತಿಳಿಸೋಣ. ನಿರ್ಮಾಪಕ, ನಿರ್ದೇಶಕ, ಛಾಯಾಗ್ರಾಹಕ, ಸಂಭಾಷಣೆಕಾರ ಎಲ್ಲ ಆಗಿದ್ರು. ಕತೆ, ಚಿತ್ರಕತೆ ಎಲ್ಲ ಬರೀತಿದ್ದಂತಹ ಜಾನಕಿರಾಮ್ ಅವ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಇಷ್ಟೆಲ್ಲ ಪೀಠಿಕೆಗಳನ್ನ ಹಾಕಿದ್ವಿ. ಈ ಸಿನಿಮಾ ಅಂದರೆ ಇವಾಗ ಅಂತಿಮ ಘಟ್ಟದ ಬಗ್ಗೆ ಮಾತಾಡ್ತಿದ್ವಲ್ಲ, ಈ ಸಿನಿಮಾದಲ್ಲಿ ಊರ್ವಶಿ ಶಂಕರ್ನಾಗ್ ನಾಯಕಿ ಆದರೆ ತಾರಾ, ರಾಜಾನಂದ್, ಭಾರ್ಗವಿ ನಾರಾಯಣ್, ಸುಂದರ ಕೃಷ್ಣ ಅರಸ್, ದಿನೇಶ್, ಸುಧೀರ್ ಹೀಗೆ ಹಲವಾರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಈ ಚಿತ್ರದಲ್ಲಿ ಊರ್ವಶಿ ವಕೀಲರ ಪಾತ್ರ ಮಾಡಿದ್ರು. ನ್ಯಾಯಾಂಗ ವ್ಯವಸ್ಥೆ ಮತ್ತು ವಾಸ್ತವ ಇವುಗಳ ಅಂತರವನ್ನ ಹೇಳುವಂತಹದ್ದು ಈ ಚಿತ್ರದಲ್ಲಿ ಪ್ರಯತ್ನ ಮಾಡಿದ್ರು. ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ, ಕೇಳ್ತಾನೆ ಇರಿ
92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಆಗ್ಲೇ ಅಂತಿಮ ಘಟ್ಟ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಊರ್ವಶಿ ಅವರು ಶಂಕರ್ ನಾಗ್ ಜೊತೆ ಅಭಿನಯಿಸಿದ್ರು. ಅದರಲ್ಲಿ ಬುದ್ಧಿವಂತಿಕೆಯಿಂದ ಎಂತಹ ಸವಾಲಿನ ಕೇಸನ್ನಾದರೂ ಗೆಲ್ಲಬಲ್ಲಂತಹ ವಕೀಲೆಯ ಪಾತ್ರನ ಊರ್ವಶಿಯವರು ಮಾಡಿದ್ರು. ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದವನನ್ನ ನಿರಪರಾಧಿ ಅಂತ ಕೋರ್ಟಲ್ಲಿ ಬಿಡುಗಡೆ ಮಾಡಿಸ್ತಾರೆ. ಇದರಿಂದ ದುಷ್ಟರ ಕೂಟ ಇವಳು ಬೆನ್ನ ಬೀಳುತ್ತೆ. ಅವಳನ್ನೇ ಕೊಲೆ ಮಾಡೋ ಪ್ರಯತ್ನ ಕೂಡ ನಡೆಯುತ್ತೆ. ಆಗ ಅವಳು ಆತ್ಮರಕ್ಷಣೆಗಾಗಿ ಕೊಲೆ ಮಾಡಿ ತಾನೇ ಆ ಕಟೆಯಲ್ಲಿ ಅಪರಾಧಿಯಾಗಿ ನಿಲ್ಲಬೇಕಾಗತ್ತೆ. ಚಿತ್ರ ಬೌದ್ಧಿಕ ಚರ್ಚೆಗಳಿಂದ ತುಂಬಿಕೊಂಡು ಗಂಭೀರ ನೆಲೆ ಸಾಗುವಂಥ ಸಿನಿಮಾ. ಇದನ್ನ ಊರ್ವಶಿಯವರು ದಕ್ಷವಾಗಿ ಅಭಿನಯಿಸಿ ತೋರಿಸಿದ್ರು. ಚಿತ್ರ ಗಲ್ಲಾಪಟ್ಟಿಗೆಯಲ್ಲಿ ಗೆಲ್ಲದೆ ಹೋಗಿದ್ರು, ಊರ್ವಶಿ ಅವರ ಅಭಿನಯ ಮಾತ್ರ ಪ್ರಮುಖ ಚಿತ್ರಗಳಲ್ಲಿ ಒಂದು ಅನ್ನೋ ಹೆಗ್ಗಳಿಕೆನ ಪಡೀತು. ಇದೇ ಸಮಯದಲ್ಲಿ ಊರ್ವಶಿಯವರು ನಿರ್ದೇಶಕ ಮನೋಬಲ ಅವರು ನಿರ್ದೇಶನ ಮಾಡಿದಂಥ ಇನ್ನೊಂದು ಭೌತಿಕ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ರು. ಆ ಸಿನಿಮಾ ಯಾವುದು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಪಿ ಪದ್ಮನಾಭ ಇವರು ನಿರ್ಮಿಸಿ ಮನೋಬಾಲ ಅವರು ನಿರ್ದೇಶನ ಮಾಡಿದಂಥ ಚಿತ್ರ ಡಿಸೆಂಬರ್ 31. ಇದು ಒಂದು ಅಪರೂಪವಾದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಊರ್ವಶಿ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಕೊಲೆಯ ಹಿನ್ನೆಲೆಯಲ್ಲಿ ಬೆಳೆಯುವಂತಹ ಕತೆ, ಒಬ್ಬ ನಿರಪರಾಧಿಯನ್ನ ಬಿಡುಗಡೆ ಮಾಡುವ ಸಾಹಸದ ಕುರಿತಾಗಿತ್ತು. ವಿಷ್ಣುವರ್ಧನ್ ಅವರು ಈ ಸಿನಿಮಾದಲ್ಲಿ ಬಹಳ ಭಿನ್ನವಾದ ಡಿಟೆಕ್ಟಿವ್ ಪಾತ್ರನ ಮಾಡಿದ್ರು. ಜೈ ಜಗದೀಶ್, ಪವಿತ್ರ, ಸುಲಕ್ಷಣಾ, ಅನುರಾಧ ಇವರೆಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಈ ಸಿನಿಮಾದ ಮೂಲಕ ಕನ್ನಡದ ಹಿರಿಯ ನಿರ್ದೇಶಕ ಮತ್ತು ನಿರ್ಮಾಪಕ BR ಪಂತಲು ಅವರ ಮಗಳು ವಿಜಯಲಕ್ಷ್ಮಿ ಛಾಯಾಗ್ರಾಹಕಿಯಾಗಿ ಸಿನಿಮಾ ರಂಗನ ಪ್ರವೇಶ ಮಾಡಿದ್ರು. ಅವರು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಛಾಯಾಗ್ರಾಹಕಿ ಅನ್ನೋದು ಹೆಗ್ಗಳಿಕೆ ಈ ಚಿತ್ರದ ಮೂಲಕನೇ ಅವ್ರು ಪಡ್ಕೊಂಡಿದ್ದು. ಅಂದರೆ ಈ ಸಿನಿಮಾದ ಮೂಲಕ ಅಂದರೆ ನಮ್ಮ ಸಿನಿಮಾ ರಂಗದ ದಿಗ್ಗಜ BR ಪಂತಲು ಅವರ ಮಗಳು ವಿಜಯಲಕ್ಷ್ಮಿ ಛಾಯಾಗ್ರಾಹಕಿಯಾಗಿ ತಮ್ಮ ಕೆಲಸನ ಈ ಕ್ಷೇತ್ರದಲ್ಲಿ ಶುರು ಮಾಡಿದ್ರು. ಈ ಸಿನಿಮಾದ ನಂತರ 8 ವರ್ಷಗಳವರೆಗೆ ಊರ್ವಶಿಯವರು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಲೇ ಇಲ್ಲ. ಯಾವುದಾದ್ಮೇಲೆ ಡಿಸೆಂಬರ್ 31 ಆದ್ಮೇಲೆ ಅವ್ರನ್ನ ಮತ್ತೆ ಕನ್ನಡ ಸಿನಿಮಾ ಕರ್ಕೊಂಡ್ಬಂದಿದ್ದು ಯಾರು, ಯಾವ ಚಿತ್ರ, ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾರೆ 92.7 ಬಿಗ್ FM ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಊರ್ವಶಿಯವರು 8 ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ರು ಅಂತ ಹೇಳಿದ್ವಿ. ಮತ್ತೆ ಅವರು ಅಭಿನಯಿಸಿದ ಅಂದರೆ 8 ವರ್ಷಗಳ ನಂತರ ಅವರು ಅಭಿನಯಿಸಿದ ಚಿತ್ರ ಜೀವನದಿ. ಈ ಚಿತ್ರದಲ್ಲಿ ಅವರು ಅನಂತ್ ನಾಗ್ ಅವರ ಜೋಡಿಯಾಗಿ ಆಕ್ಟ್ ಮಾಡಿದ್ರು. ಏನು ಗೊತ್ತಾ, ಜೀವನದಿ ಸಿನಿಮಾದಲ್ಲಿ ಊರ್ವಶಿ ಅವರಿಗೆ ಕಂಠದಾನ ಮಾಡಿರೋದು ಸಿಹಿ ಕಹಿ ಗೀತಾ. ನನ್ನ ಧ್ವನಿ ಇದೆ ಊರ್ವಶಿ ಅವರಿಗೆ. ವಿಷ್ಣುವರ್ಧನ್ ಮತ್ತೆ ಖುಷ್ಬು ಇನ್ನೊಂದು ಜೋಡಿಯಾಗಿ ಅಭಿನಯಿಸಿದ್ರು. ಪಿ ಧನ್ರಾಜ್ ಅವರು ಪ್ರೊಡ್ಯೂಸ್ ಮಾಡಿದಂತ ಈ ಚಿತ್ರವನ್ನ ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿದ್ರು. ಊರ್ವಶಿ ಅವರಿಗೆ ಹೆಸರು ತಂದುಕೊಟ್ಟಂತಹ ನಾನು ನನ್ನ ಹೆಂಡತಿ ಈ ಸಿನಿಮಾನ ರಾಜೇಂದ್ರ ಬಾಬು ಅವರೇ ಮತ್ತೆ ನಿರ್ದೇಶನ ಮಾಡಿದ್ದು. ಆಗ ಜೀವನದಿ ಈ ಚಿತ್ರಕ್ಕೆ ಊರ್ವಶಿ ಅವರೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಡಿ ರಾಜೇಂದ್ರ ಬಾಬು ಅವರು. ಈ ಸಿನಿಮಾದ ಮೂಲಕ ಅಂದ್ರೆ ಜೀವನದಿ ಈ ಸಿನಿಮಾದ ಮೂಲಕ ಊರ್ವಶಿ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭ ಮಾಡಿದ್ರು. ಇನ್ನಷ್ಟು ವಿಚಾರಗಳನ್ನ ನಾವು ತಿಳಿಸ್ತೀವಿ. ನೀವು ಕೇಳ್ತಾರೆ 92.7 ಬಿಗ್ FM ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜೀವನದಿ ಇಬ್ಬರು ಮಕ್ಕಳಿಲ್ಲದ ದಂಪತಿಗಳ ನಡುವಿನ ಹೃದಯಂಗಮದ ಕತೆ. ಮಕ್ಕಳಿಲ್ಲದ ಈ ದಂಪತಿಗೆ ಸುಮಾರು ವರ್ಷ ಆದಮೇಲೆ ಒಂದು ಮಗು ಆಗತ್ತೆ. ಆದ್ರೆ ಆ ಸಂತಸ ಬಹಳ ಕಾಲ ಉಳಿಯೋದಿಲ್ಲ. ಆ ಮಗು ಸಮುದ್ರದ ಅಲೆಗೆ ಸಿಕ್ಕಿ ಕೊಚ್ಚಿ ಹೋಗುತ್ತೆ.
ಪವಾಡ ಸದೃಶ್ಯ ಅನ್ನೋ ಹಾಗೆ ಆ ಮಗು ಬದುಕಿ ಉಳಿಯುತ್ತೆ. ಮತ್ತೊಬ್ಬ ಮಕ್ಕಳಿಲ್ಲದ ದಂಪತಿಗಳಿಗೆ ಆ ಪುಟಾಣಿ ಪಾಪು ಸಿಗುತ್ತೆ. ಇತ್ತ ಮಗುವಿಂದ ಅಗಲಿ ಕೆಂಗೆಟ್ಟಂಥ ದಂಪತಿ, ಇನ್ನೊಂದು ಕಡೆ ಬದುಕಿಗೆ ಬೆಳಕಾಗಿ ಬಂದ ಮಗುವಿನ ಸಂಭ್ರಮದಲ್ಲಿರತಕ್ಕಂಥ ದಂಪತಿ. ಯಾರಿಗೆ ಆ ಮಗು ಸಿಗಬೇಕು ಅನ್ನೋದೇ ಈ ಸಿನಿಮಾದ ಕುತೂಹಲಕರವಾದ ಕಥೆ. ಭಾವನಾತ್ಮಕ ಬೆಸುಗೆಯನ್ನು ಮುಖ್ಯವಾಗಿ ಹೊಂದಿದ ಈ ಚಿತ್ರದಲ್ಲಿ 4 ಹಿರಿಯರು ಕಲಾವಿದರು ಕೂಡ ಸೊಗಸಾಗಿ ಅಭಿನಯಿಸಿದರು. ಶ್ರೀನಿವಾಸ ಮೂರ್ತಿ, ತಾರಾ, ದೊಡ್ಡಣ್ಣ, ಕಿಶೋರಿ ಬಲ್ಲಾಳ್ ಹೀಗೆ ಹಲವಾರು ಅತ್ಯುತ್ತಮ ಕಲಾವಿದರು ಈ ಸಿನಿಮಾದ ಉಳಿದ ತಾರಾಂಗಣದಲ್ಲಿ ಇದ್ರು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಈ ಮಗು ಇದೆಯಲ್ಲ ನಮ್ಮ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾಪು, ಅದು ಅಂದರೆ ರಾಮ್ಕುಮಾರ್ ಇದಾರಲ್ಲ ಕಲಾವಿದ, ಅವರ ತಂಗಿ ಮಗು ಅದು. ಆಮೇಲೆ ಆ ಮಗುಗೆ ನಮ್ಮ ಪುಟಾಣಿ ಹಿತ ಹಾಗೆ 2.5 ವರ್ಷದ 3 ವರ್ಷದವಳು ಅವಳು ಡಬ್ಬಿಂಗ್ ಮಾಡಿದ್ಲು. ಮಗಳು ಡಬ್ಬಿಂಗ್. ಆಯ್ತಮ್ಮ, ಆಯ್ತು. ಈ ಸಿನಿಮಾ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜೀವನದಿ ಈ ಚಿತ್ರಕ್ಕೆ ಧನರಾಜ್ ಧಾರಾಳವಾಗಿ ಖರ್ಚು ಮಾಡಿದ್ರು. ಇದರಿಂದ ಚಿತ್ರ ತುಂಬಾ ಅದ್ಧೂರಿಯಾಗಿ ಮೂಡಿಬಂತು. ಕಂಠೀರವ ಸ್ಟುಡಿಯೋದಲ್ಲೇ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪ್ರತಿರೂಪವನ್ನ ನಿರ್ಮಾಣ ಮಾಡಿದ್ರು. ಎಂತ ಅದ್ಭುತವಾಗಿತ್ತು ಗೊತ್ತಾ ದೇವಸ್ಥಾನ, ಸೂಪರ್ ಸೆಟ್. ಅಯ್ಯೋ, ಅಂದ್ರೆ ಅವರು ತಿರುಪತಿಗೆ ಹೋಗ್ತಾರೆ ಇದರಲ್ಲಿ ಹರಕೆ ಹೊತ್ಕೊಂಡು. ಸೊ ಆ ದೃಶ್ಯನ ಶೂಟ್ ಮಾಡಕ್ಕೆ ಕಂಠೀರವದಲ್ಲಿ ತಿರುಪತಿಯ ಸೆಟ್ ಅನ್ನೇ ಹಾಕಿದ್ರು. ಹೌದು. ಹಿಂದೆ ಶ್ರೀಕೃಷ್ಣ ದೇವರಾಯ ಸಿನಿಮಾಗೆ BR ಪಂತಲು ಅವರು ಮದ್ರಾಸಿನ ವಾಹಿನಿ ಸ್ಟುಡಿಯೋದಲ್ಲಿ ತಿರುಪತಿ ದೇವಸ್ಥಾನದ ಸೆಟ್ ಹಾಕಿದ್ರು. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಗಿರಿವಾಸ ಶ್ರೀ ವೆಂಕಟೇಶ, ಈ ಹಾಡು ಅಲ್ಲೇ ಚಿತ್ರೀಕರಣ ಮಾಡಿದ್ದು. ಈ ಸೆಟ್ ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಸುಮಾರು 6 ತಿಂಗಳವರೆಗೂ ಅದನ್ನ ತೆಗೆದೇ ಹಾಗೆ ಇಟ್ಕೊಂಡಿದ್ರು. ಜನ ತಿರುಪತಿ ಅಂತ ಇಲ್ಲಿಗೂ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದು ಉಂಟು. ಇಂತಹದೇ ಪ್ರಸಂಗ ಜೀವನದಿ ವಿಷಯದಲ್ಲೂ ನಡೆಯಿತು. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಅಂತ ಒಂದು ಹಾಡಿದೆಯಲ್ಲ ಈ ಸಿನಿಮಾದಲ್ಲಿ, ಅದು ಈ ತಿರುಪತಿ ಸೆಟ್ ಹಾಕಿದ್ರಲ್ಲ ಆ ಸೆಟ್ ನಲ್ಲೇ ಚಿತ್ರೀಕರಣಗೊಳ್ತು. ಇಲ್ಲಿಯೂ ಕೂಡ ಸುಮಾರು 6 ತಿಂಗಳ ಕಾಲ ಸೆಟ್ ತೆಗೆದೇ ಹಾಗೆ ಉಳಿಸ್ಕೊಂಡಿದ್ರು. ಈ ಗೀತೆ ಬರೆದ ಗೀತ ರಚನೆಕಾರರೇ ಅಭಿನಯಿಸಿದ್ದು ಇನ್ನೊಂದು ಈ ಚಿತ್ರದ ವಿಶೇಷ ಅಂತಾನೆ ಹೇಳ್ಬೋದು, ಜೀವನದ ಚಿತ್ರದ. ಹೌದು. ಆ ಗೀತ ರಚನೆಕಾರ ಯಾರು ಅದನ್ನ ನಾವು ನಿಮಗೆ ಹೇಳ್ತೀವಿ. ಕೇಳ್ತಾ ಇದ್ದೀರಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜೀವನದಿ ಈ ಚಿತ್ರದಲ್ಲಿ ಗೀತ ರಚನೆಕಾರ RN ಜಯಗೋಪಾಲ್ ಅವರು ಆ ಹಾಡಲ್ಲಿ ಅವರು ಅಭಿನಯಿಸಿದ್ರು. ಅಂದ್ರೆ RN ಜಯಗೋಪಾಲ್ ಅವರೇ ರಚಿಸಿದ ಆ ಹಾಡಿಗೆ ಅವರೇ ಅಭಿನಯಿಸಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬಹುದು. ಈ ಚಿತ್ರದಲ್ಲಿ ಜಯಗೋಪಾಲ್ ಅವರು ಬರೆದಂತ ಇನ್ನೊಂದು ಹಾಡಿದೆ, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ. ಇವತ್ತಿಗೂ ಕೂಡ ಈ ಹಾಡು ತುಂಬಾ ಜನಪ್ರಿಯ ಗೀತೆ. ಈ ಚಿತ್ರದಲ್ಲೇ ಎಲ್ಲೋ ಯಾರೋ ಹೇಗೋ ಅಂತ ಒಂದು ಹಾಡಿದೆ. ಆ ಹಾಡಿನ ಮೂಲಕ ಸೋನು ನಿಗಮ್ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಆದ್ರು, ಪರಿಚಿತರಾದ್ರು ಅಲ್ವಾ. ಎಂತ ಅಂದ್ರೆ ಎಲ್ಲಾರು, ನಾನು ಮೊನ್ನೆನೂ ಈ ಮಾತನ್ನು ಹೇಳ್ತಾ ಇದ್ದೆ, ಎಲ್ಲರೂ ಅನ್ಕೊಂಡ್ರೆ ಸೋನು ನಿಗಮ್ ಅನ್ನೋದು ಇತ್ತೀಚೆಗೆ ಬಂದಂತ ಹೆಸರು, ಪಟ್ಪಟ ನೋಡಿ ಎಷ್ಟು ಬೇಗ ಅವ್ರ ಅದೃಷ್ಟ ಅಂತ. ಬಟ್ ಇಲ್ಲ, ಇವರು ಕೂಡ ಬಹಳಷ್ಟು ಸೈಕಲ್ ಹೊಡೆದಿದ್ದಾರೆ. ಅಂದ್ರೆ ಹಲವಾರು ವರ್ಷಗಳಿಂದ ಅವರು ಕೂಡ ಪ್ರಯತ್ನ ಪಟ್ಟು ಸತತವಾಗಿ ಅಭ್ಯಾಸ ಮಾಡಿ ಒಳ್ಳೆ ಸಿಂಗರ್ ಅಂತ ಇತ್ತೀಚೆಗೆ ಅವ್ರಿಗೆ ಒಂದು ಪಟ್ಟ ಸಿಕ್ಕಿದೆ. ಆಮೇಲೆ ಇನ್ನೊಬ್ಬ ಹಿಂದಿ ಚಿತ್ರರಂಗದ ಗಾಯಕಿ ಅನುರಾಧ ಪೌಡ್ವಾಲ್ ಅವರು ಈ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದ್ದಾರೆ, ನವಮಾಸ ನಿನ್ನನ್ನು ಹೊರಲಿಲ್ಲ ಕಂದ ಅಂತ. ಅದನ್ನ ಊರ್ವಶಿ ಅವ್ರ ಮೇಲೆ ಚಿತ್ರೀಕರಣ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹೀಗೆ ಹಲವು ಹೆಗ್ಗಳಿಕೆ ಹೊಂದಿದ ಜೀವನದಿ ಊರ್ವಶಿಯವರ ಸೆಕೆಂಡ್ ಇನ್ನಿಂಗ್ಸ್ಗೆ ಕಾರಣ ಆಯಿತು. ಊರ್ವಶಿಯವರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಮೂಡಿ ಬಂದ ಮಹತ್ವದ ಚಿತ್ರಗಳು ಯಾವ್ಯಾವು ಇದನ್ನ ಇವತ್ತು ಹೇಳಕ್ ಆಗೋದಿಲ್ಲ, ಹೇಳ್ಬೇಕು ನಾವು. ಯಾಕೆ ನೋಡು ಬಾಗ್ಲಲ್ಲಿ ಬಂದೇ ಬಿಟ್ರಾ, ನಾವು ಹೊರಡಬೇಕು. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋ ಟೈಮ್ ಬಂತು. ನಾಳೆ ಬರ್ತೀವಿ, ನಾಳೆ ಬಂದು ಕಂಟಿನ್ಯೂ ಮಾಡ್ತೀವಿ. ಊರ್ವಶಿಯವರ ಬೆಳ್ಳಿ ತೆರೆಯ ಇನ್ನೂ ಗಂಟ್ಲು ಸರಿ ಹೋಗಿಲ್ಲ. ನೀನ್ ತಿನ್ಬೇಡಮ್ಮ, ನಾನ್ ತಿನ್ಬೇಕು. ಒಳ್ಳೆ ಕೆಮ್ತೀನಿ, ನಾನ್ ತಿಂತೀನಿ ಅಂದ್ರೆ ನಿನ್ಗೇನ್ ಪ್ರಾಬ್ಲಮ್, ನನಗೇನಾಗಲ್ಲ, ಬಿಟ್ಬಿಡು ನನ್ನ.
ಕೇಳ್ತಿದ್ದೀರಾ 92.7 ಬಿಗ್ ಎಫ್ ತಿನ್ನಕ್ ಬಿಟ್ಬಿಡು ಒಂದೇ ಅದೇ ನಾನು ಹೇಳಿದ್ದು, ನೀವ್ಯಾಕೆ ಬಿಡಲ್ಲ? ನಾನು ತಿನ್ನು ಅಂತ ಬಲವಂತ ಯಾಕೆ ಮಾಡ್ತೀರಾ? ಆಯ್ತು, ನಿಂಗೆ ಬಲವಂತ ಮಾಡಲ್ಲ, ನಾನು ಒಬ್ಬನೇ ತಿಂತೀನಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.